ಮೆಥಡ್ಸ್. ಜಾವಾದಲ್ಲಿ ಮೆಥಡ್ಸ್ ಅಂದ್ರೆ ಏನು, ಮೆಥಡ್ ಟೈಪ್ಸ್ ಹೆಂಗೆ, ಮತ್ತೆ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮೆಥಡ್. ಮೆಥಡ್ ಅಂತ ಅಂದ್ರೆ ಏನು? ಮೆಥಡ್ ಅಂತ ಅಂದ್ರೆ ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಕಾಲ್ಡ್. ಅಂದ್ರೆ ಏನೋ ಒಂದು ಟಾಸ್ಕ್ ಇರುತ್ತೆ. ಸಪೋಸ್ ಈ ಲೈನ್ ಎಕ್ಸಿಕ್ಯೂಟ್ ಆಗಬೇಕು, ಈ ಟಾಸ್ಕ್ ಎಕ್ಸಿಕ್ಯೂಟ್ ಆಗಬೇಕು, ಇದು ಎಕ್ಸಿಕ್ಯೂಟ್ ಇದು ದಿಸ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡಕ್ಕೆ, ಏನೋ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡಕ್ಕೆ ಇದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಯಾವಾಗ ಕಾಲ್ ಆಗುತ್ತೆ, ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಇದನ್ನ ನಾವು ಕಾಲ್ ಮಾಡಿದಾಗ, ಇದನ್ನ ಕಾಲ್ ಮಾಡಬೇಕು, ವಿ ಹ್ಯಾವ್ ಟು ಕಾಲ್, ಅವಾಗ ಮಾತ್ರ ಈ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರೈಟಿಂಗ್ ದ ಸೇಮ್ ಕೋಡ್ ರಿಪೀಟೆಡ್ಲಿ, ವಿ ಕ್ಯಾನ್ ಡಿಫೈನ್ a method once and call it multiple times. ಅಂದ್ರೆ ಎಷ್ಟೊಂದು ಅಂದ್ರೆ ಪ್ರತಿಯೊಂದಕ್ಕೂ ಕೋಡ್ ಸಪ್ರೇಟ್ ಬರೆದು ಅದನ್ನ ಕಾಲ್ ಮಾಡಿದ್ರೆ ತುಂಬಾ ಮೆಮರಿ ಕನ್ಸ್ಯೂಮ್ ಆಗುತ್ತೆ. ಅದ್ರ ಬದಲು ಒಂದು ಮೆಥಡ್ ನ ಡಿಫೈನ್ ಮಾಡಿ ಆ ಮೆಥಡ್ ಅಲ್ಲಿ ನಾವ್ ಏನ್ ಟಾಸ್ಕ್ ಎಕ್ಸಿಕ್ಯೂಟ್ ಮಾಡ್ತೀವಿ ಆ ಟಾಸ್ಕ್ ಬರೆದು ಯಾವಾಗ ನಮಗೆ ನೆಸೆಸರಿ ಇರುತ್ತೋ ಅವಾಗ ಆ ಮೆಥಡ್ ನ ಕಾಲ್ ಮಾಡಿದಾಗ ಏನಾಗುತ್ತೆ, ಆ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಸಿಂಟ್ಯಾಕ್ಸ್. Return type, method name is nothing but identifier. ಆಮೇಲೆ ಇದು ಪ್ಯಾರಾಂಥಸಿಸ್ ಒಳಗಡೆ ಪ್ಯಾರಾಮೀಟರ್ಸ್. ಈ ಪ್ಯಾರಾಮೀಟರ್ಸ್ ಬಂದು ಆಪ್ಷನಲ್. ನೆಕ್ಸ್ಟ್ ಮೆಥಡ್ ಬಾಡಿ. ಈ ಕರ್ಲಿ ಬ್ರೇಸಸ್ ಒಳಗಡೆ ಏನಿರುತ್ತೋ ಅದು ಮೆಥಡ್ ಬಾಡಿ. ಆಮೇಲೆ ರಿಟರ್ನ್ ಅನ್ನೋದು ಕೀವರ್ಡ್. ನೆಕ್ಸ್ಟ್ ಆ ವ್ಯಾಲ್ಯೂ ಏನ್ ರಿಟರ್ನ್ ಆಗ್ಬೇಕು ಅಂತ ನಾವು ಇಲ್ಲಿ ಯೂಸರ್ ಕೊಡ್ತಾರೆ. ಸೊ ರಿಟರ್ನ್ ಟೈಪ್, ಮೆಥಡ್ ನೇಮ್, ಪ್ಯಾರಾಮೀಟರ್ಸ್ ಬಂದು ಆಪ್ಷನಲ್. ಅದಾದ್ಮೇಲೆ ಏನ್ ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು ಅಂತ ಮೆಥಡ್ ಬಾಡಿಲಿ ಬರಿತೀವಿ. ಆಮೇಲೆ ಏನ್ ರಿಟರ್ನ್ ಮಾಡಬೇಕು ಅಂತ ಅಲ್ಲಿ ರಿಟರ್ನ್ ಅಂತ ಹಾಕಿ ಆ ವ್ಯಾಲ್ಯೂನ ಸ್ಪೆಸಿಫೈ ಮಾಡಿ ಸೆಮಿಕೋಲನ್ ಕೊಡ್ತೀವಿ. ಇದು ಸಿಂಟ್ಯಾಕ್ಸ್. ರಿಟರ್ನ್ ಟೈಪ್ ಏನ್ ಅಂದ್ರೆ the type of value the method returns. ಇವಾಗ ರಿಟರ್ನ್ ಟೈಪ್ ಎಕ್ಸಾಂಪಲ್ ನಾನು ಏನ್ ಕೊಡ್ತೀನಿ, ಇಂಟ್ add ರಿಟರ್ನ್ a plus b. ಇವಾಗ ಏನು, ಇದು ಬಂದು ರಿಟರ್ನ್ ಟೈಪ್, ಇದು ಬಂದು ಮೆಥಡ್ ನೇಮು, ಇದು ಪ್ಯಾರಾಮೀಟರ್ ಆಪ್ಷನಲ್. ನಾನು ಜಸ್ಟ್ ಒಂದು ವ್ಯಾಲ್ಯೂ ತಗೊಂಡಿದ್ದೀನಿ, ಅದಾದ್ಮೇಲೆ ಒಂದು ವ್ಯಾಲ್ಯೂ ಇನ್ಸೈಡ್ ಒಂದು ಇನಿಷಿಯಲೈಸ್ ಮಾಡಿದ್ದೀನಿ, ಇಲ್ಲಿ ಪ್ರಿಂಟ್ ಕೂಡ ಮಾಡ್ತಾ ಇದ್ದೀನಿ, ಇಲ್ಲಿ ರಿಟರ್ನ್ ಸಮ್ ಆಗಿರೋ ವ್ಯಾಲ್ಯೂನ ರಿಟರ್ನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದು ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಅಂದ್ರೆ ಇಲ್ಲಿಗೆ ಮ್ಯಾಚ್ ಇರಬೇಕು. ಇಲ್ಲಿ ಇಂಟೀಜರ್ ಕೊಟ್ರೆ ನಾನು ಇಲ್ಲಿ ಇಂಟೀಜರ್ ವ್ಯಾಲ್ಯೂನೇ ಮೆಥಡ್ ಕಾಲರಿಗೆ ಕಳಿಸ್ಬೇಕು. ನೆಕ್ಸ್ಟ್ ಮೆಥಡ್ ನೇಮ್ ಅಂತಂದ್ರೆ ಐಡೆಂಟಿಫೈಯರ್. ಸೊ ಇದು ನೇಮಿಂಗ್ ಕನ್ವೆನ್ಷನ್ ಲೋವರ್ ಕ್ಯಾಮಲ್ ಕೇಸ್ ಇರಬೇಕು. ಲೋವರ್ ಕ್ಯಾಮಲ್ ಕೇಸ್ ಅಂದ್ರೆ ಇವಾಗ ಕ್ಯಾಲ್ಕುಲೇಟ್ ಸಮ್ ಅಂತ ನಂದು ಐಡೆಂಟಿಫೈಯರ್ ನೇಮ್ ಇದ್ರೆ ಹೀಗಿರ್ಬೇಕು, ಕ್ಯಾಲ್ಕುಲೇಟ್ ಸಮ್ ಆಫ್ ಟು ನಂಬರ್ಸ್. ಅಂದ್ರೆ ಸೆಕೆಂಡ್ ವರ್ಡ್ ಇಂದ, ಫಸ್ಟ್ ವರ್ಡ್ ಫುಲ್ ಲೋವರ್ ಕೇಸ್ ಇರುತ್ತೆ, ಸೆಕೆಂಡ್ ವರ್ಡ್ ಇಂದ ಏನೇನು ವರ್ಡ್ ಬರ್ತಾ ಹೋಗುತ್ತೆ ಅದರದ್ದು ಫಸ್ಟ್ ಲೆಟರ್ ಬಂದು ಅಪ್ಪರ್ ಕೇಸ್ ಇರುತ್ತೆ. ಸೊ ಇದನ್ನ ನಾವು ಲೋವರ್ ಕ್ಯಾಮಲ್ ಕೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರಾಮೀಟರ್ಸ್. ಈ ಪ್ಯಾರಾಮೀಟರ್ಸ್ ಅಂದ್ರೆ ಇಲ್ಲಿ ಏನ್ ಪಾಸ್ ಮಾಡ್ತೀವೋ ಅದು ಬಂದು ಆಪ್ಷನಲ್. ಬೇಸ್ಡ್ ಆನ್ ನಮ್ಗೆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅದ್ ವ್ಯಾಲ್ಯೂನ ಹಾಕ್ತೀವಿ. ನೆಕ್ಸ್ಟ್ ಮೆಥಡ್ ಬಾಡಿ ಅಂದ್ರೆ ನಾವು ಏನ್ ಟಾಸ್ಕ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಆ ಕೋಡ್ ಬರೆಯೋದು ನಾ ಏನಂತೀವಿ, ಮೆಥಡ್ ಬಾಡಿ. ನೆಕ್ಸ್ಟ್ ರಿಟರ್ನ್ ಸ್ಟೇಟ್ಮೆಂಟ್ ಎಂತಕ್ಕೆ ಯೂಸ್ ಮಾಡ್ತೀವಿ, ಇದೇನೋ ಒಂದು ಟಾಸ್ಕ್ ಮಾಡುತ್ತೆ, ಆ ಟಾಸ್ಕ್ ಮಾಡಾದ್ಮೇಲೆ ಏನೋ ಒಂದು ಕೆಲಸ ಮಾಡಾದ್ಮೇಲೆ ಅದೇನೋ ಒಂದು ವ್ಯಾಲ್ಯೂ ರಿಟರ್ನ್ ಆಗ್ಬೇಕು, ಅದನ್ನ ರಿಟರ್ನ್ ಅನ್ನೋ ಕೀವರ್ಡ್ ಬರ್ದು ಅದ್ರ ಪಕ್ಕ ಏನ್ ರಿಟರ್ನ್ ಮಾಡ್ಬೇಕು ಅಂತ ಬರಿತೀವಿ. ಸೊ ಇದು ಬಂದು ರಿಟರ್ನ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಮೆಥಡ್.
ಟೈಪ್ಸ್ ಆಫ್ ಮೆಥಡ್ಸ್ ಬಂದು ಎಷ್ಟೊಂದು ಟೈಪ್ಸ್ ಇದೆ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಅಂತ ತಗೊಂಡ್ರೆ ಸ್ಟ್ಯಾಟಿಕ್, ನಾನ್ ಸ್ಟ್ಯಾಟಿಕ್ ಅಂತ ತಗೋಬಹುದು. ಇನ್ನೊಂದು ಕ್ಲಾಸಿಫಿಕೇಶನ್ ಬಂದು ಕಾಂಕ್ರೀಟ್, ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ತಗೋಬಹುದು. ಇನ್ನೊಂದು ಕ್ಲಾಸಿಫಿಕೇಶನ್ ಅಂತ ತಗೊಂಡ್ರೆ ಪ್ರೀ ಡಿಫೈನ್ಡ್ ಅಂಡ್ ಯೂಸರ್ ಡಿಫೈನ್ಡ್. ಪ್ರೀಡಿಫೈನ್ಡ್ ಅಂಡ್ ಯೂಸರ್ ಡಿಫೈನ್ಡ್. ಇನ್ನೊಂದು ಕ್ಲಾಸಿಫಿಕೇಶನ್ ಅಂದ್ರೆ ಪ್ಯಾರಾಮೀಟರೈಸ್ಡ್, ನಾನ್ ಪ್ಯಾರಾಮೀಟರೈಸ್ಡ್. Non-parameterized. So first predefined methods. Predefined is also ಏನಂತ ಕರಿತೀವಿ, ಬಿಲ್ಟ್ ಇನ್ ಮೆಥಡ್ಸ್. ಅಂದ್ರೆ ಆಲ್ರೆಡಿ ಇದೆ ಜಾವಾದಲ್ಲಿ ಅಂತ ಆ ತರ ಮೆಥಡ್ಸ್ ನಾವು ಪ್ರೀಡಿಫೈನ್ಡ್ ಆರ್ ಬಿಲ್ಟ್ ಇನ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಜಾವಾ ಪ್ರೊವೈಡ್ಸ್ ಮೆನಿ ಬಿಲ್ಟ್ ಇನ್ ಮೆಥಡ್ಸ್. ಅಂದ್ರೆ ಜಾವಾ ಆಲ್ರೆಡಿ ಎಷ್ಟೊಂದು ಮೆಥಡ್ಸ್ ಇದೆ. ಸೊ ಅದ್ರಲ್ಲಿ ಯಾವ್ದಂದ್ರೆ ನಾವಿವಾಗ ಪ್ರಿಂಟ್ ಮಾಡಕ್ಕೆ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್, ಅದ್ರೊಳಗಡೆ ಇನ್ನೊಂದು ವ್ಯಾಲ್ಯೂ ಹಾಕ್ತೀವಿ. ಸೊ ಈ ಪ್ರಿಂಟ್ ಎಲ್ಎನ್ ಅಂತ ಏನಿರುತ್ತೋ ಅದು ಬಂದು ಪ್ರೀಡಿಫೈನ್ಡ್ ಮೆಥಡ್. ಪ್ರಿಂಟ್ ಮಾಡೋದಕ್ಕೆ ಅಂತಾನೆ ಡೆವಲಪ್ ಮಾಡಿರೋಂತಹ ಮೆಥಡ್ ಪ್ರಿಂಟ್ ಎಲ್ಎನ್. ನೆಕ್ಸ್ಟ್ ಮ್ಯಾಥ್ ಡಾಟ್ ಮ್ಯಾಕ್ಸ್ ಆಫ್ 1020. ಇದು ಎಂತಕ್ಕೆ ಯೂಸ್ ಅಂತ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಮ್ಯಾಕ್ಸ್ ಮೆಥಡ್. ಇದು ಮ್ಯಾಕ್ಸ್ ಮೆಥಡ್ ಬಂದು ಏನ್ ಮೆಥಡ್ ಆಗಿರುತ್ತೆ, ಸ್ಟ್ಯಾಟಿಕ್ ಮೆಥಡ್ ಆಗಿರುತ್ತೆ. ಸ್ಟ್ಯಾಟಿಕ್ ಮೆಥಡ್ ಯಾಕೆ ಆಗಿರುತ್ತೆ ಅಂತ ಅಂದ್ರೆ ಕ್ಲಾಸ್ ನೇಮ್ ಜೊತೆ ನಾವು ಆ ಮೆಥಡ್ ನ ಕಾಲ್ ಮಾಡ್ತಾ ಇದೀವಿ. ಮ್ಯಾಥ್ ಅನ್ನೋದು ಒಂದು ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮ್ ಇದೆ. ಸೊ ಅದಕ್ಕೆ ಇದು ಬಂದು ಏನಿದು ಸ್ಟ್ಯಾಟಿಕ್ ಮೆಥಡ್. ಸ್ಟ್ಯಾಟಿಕ್ ಮೆಥಡ್ ಇದರಲ್ಲಿ ಮ್ಯಾಕ್ಸ್ ಬಂದು ಮ್ಯಾಥ್ ಅನ್ನೋ ಕ್ಲಾಸ್ ಅಲ್ಲಿ ಇದೆ, ಮತ್ತೆ ಇದು ಕೂಡ ಪ್ರೀ ಡಿಫೈನ್ಡ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಮೆಥಡ್. ಯೂಸರ್ ಡಿಫೈನ್ಡ್ ಅಂತ ಅಂದ್ರೆ ಏನು, ಪ್ರೋಗ್ರಾಮರು ಅಥವಾ ಯೂಸರು ಇವಾಗ ಯಾರು ಕೋಡ್ ಮಾಡ್ತಾ ಇರ್ತಾರೋ, ಯಾರು ಪ್ರೋಗ್ರಾಮ್ ಬರೀತಾ ಇರ್ತಾರೋ ಅವ್ರ ಅನುಕೂಲಕ್ಕೆ ತಕ್ಕಂತಹ ಮೆಥಡ್ಸ್ ನ ಸ್ಪೆಸಿಫೈ ಮಾಡಿ ಬರೆಯೋದನ್ನ ಯೂಸರ್ ಡಿಫೈನ್ಡ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಆ ಮೆಥಡ್ ಸ್ಟ್ಯಾಟಿಕ್ ಇರ್ಬೇಕಾ, ಆ ಮೆಥಡ್ ನಾನ್ ಸ್ಟ್ಯಾಟಿಕ್ ಇರ್ಬೇಕಾ, ಪ್ಯಾರಾಮೀಟರೈಸ್ಡ್ ಇರ್ಬೇಕಾ, ರಿಟರ್ನ್ ಮಾಡ್ಬೇಕಾ ವ್ಯಾಲ್ಯೂ, ಇಲ್ಲ ರಿಟರ್ನ್ ಟೈಪ್ ವಾಯ್ಡ್ ಇರ್ಬೇಕಾ ಅನ್ನೋದು ಎಲ್ಲ ನಾವು ಡಿಸೈಡ್ ಮಾಡ್ತೀವಿ ಆಸ್ ಅ ಪ್ರೋಗ್ರಾಮರ್. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಯೂಸರ್ ಡಿಫೈನ್ಡ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ, ಒಂದು ಎಕ್ಸಾಂಪಲ್ ಅನ್ನೋದೊಂದು ಕ್ಲಾಸ್ ಕ್ರಿಯೇಟ್ ಮಾಡಿದೀವಿ. ಅದ್ರೊಳಗಡೆ ಏನ್ ಮೆಥಡ್ ಇದೆ, ಇದು ಏನೋ ಒಂದು ಮೆಥಡ್ ಇದೆ. ಇದು ದಿಸ್ ಇಸ್ ಮೆಥಡ್. ಮೆಥಡ್ ಏನ್ ಪರ್ಫಾರ್ಮ್ ಮಾಡುತ್ತೆ, ಏನೋ ಒಂದು ಆಕ್ಷನ್ ಆರ್ ಟಾಸ್ಕ್ ಪರ್ಫಾರ್ಮ್ ಮಾಡುತ್ತೆ. ಇದು ಸ್ಟ್ಯಾಟಿಕ್ ಮೆಥಡ್ ಆಗಿದೆ. ದೆನ್ ಈ ಮೈನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮೈನ್ ಮೆಥಡ್ ಇಂದ. ಇಲ್ಲಿ ನಾವು ಇದನ್ನ ಮೆಥಡ್ ಕಾಲ್ ಅಂತ ಹೇಳ್ತೀವಿ. ಮೆಥಡ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಮೆಥಡ್ ಯಾವಾಗ ನಾವು ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡ್ತೀವೋ ಆ ಮೆಥಡ್ ನ, ಅವಾಗ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ನಾವು ಪ್ರೋಗ್ರಾಮ್ ಅಲ್ಲಿ ಹೆಂಗೆ ಅಂತಂದ್ರೆ ಏನೋ ಒಂದು ಪ್ರೋಗ್ರಾಮ್ ಬರೆದಿರ್ತೀವಿ, ಒಂದು ಮೆಥಡ್ ಡಿಫೈನ್ ಮಾಡಿರ್ತೀವಿ. ಮೇನ್ ಮೆಥಡ್ ಅಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಹಾಯ್ ಅಂತ ಇರುತ್ತೆ. ಸೊ ನಾವು ಮೆಥಡ್ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಔಟ್ಪುಟ್ ಅಲ್ಲಿ ಹಾಯ್ ಅಂತ ಅಷ್ಟೇ ಪ್ರಿಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅಲ್ಲಿ ನಾವು ಮೆಥಡ್ ಡಿಫೈನ್ ಮಾಡಿದೀವಿ, ಮೆಥಡ್ ಬರ್ದಿದೀವಿ, ಬಟ್ ಮೆಥಡ್ ನ ನಾವು ಕಾಲ್ ಮಾಡಿಲ್ಲ. ಮೆಥಡ್ ಕಾಲ್ ಮಾಡಿದ್ರೆ ಮೆಥಡ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಮೆಥಡ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಮೆಥಡ್ ನ ನಾವು ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡಬೇಕು. ಸೊ ಗ್ರೀಟ್ ಅಂತ ಕಾಲ್ ಮಾಡಿದೀನಿ. ಸೊ ಇದು ಮೆಥಡ್ ಕಾಲ್. ಮೆಥಡ್ ಕಾಲ್ ಕಂಟ್ರೋಲ್ ಎಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಸೊ ಏನಾಗುತ್ತೆ, ಹೆಲೋ ವೆಲ್ಕಮ್ ಟು ಜಾವಾ ಅಂತ ಪ್ರಿಂಟ್ ಆಗುತ್ತೆ. ಇದು ಔಟ್ಪುಟ್. ಸ್ಟ್ಯಾಟಿಕ್ ಅಂತ ಕೀವರ್ಡ್ ಯೂಸ್ ಮಾಡಿದ್ದೀನಿ. ಸ್ಟ್ಯಾಟಿಕ್ ಅಂತ ಯೂಸ್ ಮಾಡಿದಾಗ ನಾನು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಾಗಿಲ್ಲ ಕ್ಲಾಸ್ದು. ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ಬೋದು, ಆ ಮೆಥಡ್ ನೇಮ್ ಇರುತ್ತಲ್ಲ, ಮೆಥಡ್ ನೇಮ್ ಜೊತೆ ಕರಿಬಹುದು. ಅಥವಾ ನಾನು ಈ ತರನು ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮ್ ಅಂತಾನು ಕರಿಬಹುದು. ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮ್ ಈ ತರನು ಕರಿಬಹುದು. ಎಕ್ಸಾಂಪಲ್ ಇವಾಗ ಇದೆ, ಇದನ್ನ ಹೇಗೆ ಕರಿತೀನಿ ಅಂತ ಅಂದ್ರೆ ಎಕ್ಸಾಂಪಲ್ ಡಾಟ್ ಗ್ರೀಟ್. ಈ ತರ ಯಾವಾಗ ಕರಿತೀವಿ ಅಂತ ಅಂದ್ರೆ ಒಂದು ಕ್ಲಾಸ್ ಅಲ್ಲಿರೋ ಮೆಥಡ್ ನ ಇನ್ನೊಂದು ಕ್ಲಾಸ್ ಅಲ್ಲಿ ನಾವು ಆಕ್ಸೆಸ್ ಮಾಡ್ಬೇಕಂತ ಅಂದಾಗ ಈ ತರ ಹೋಗ್ತೀವಿ. ಸೊ ಒಂದೇ ಕ್ಲಾಸ್ ಅಲ್ಲಿರೋ ಮೆಥಡ್ಗೆ 2 ಟೈಪ್ಸ್ ತರ
ಟೂ ಟೈಪ್ಸ್ ತರ ನಾವು ಆ ಮೆಥಡ್ ನ ಆಕ್ಸೆಸ್ ಮಾಡ್ಬೋದು. ಒಂದು ಡೈರೆಕ್ಟ್ ಆಗಿ ಮೆಥಡ್ ನೇಮ್ ನ ಕಾಲ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮ್ ಅಂತಾನು ಕರಿಬಹುದು. ನೆಕ್ಸ್ಟ್ ಮೆಥಡ್ ಪ್ಯಾರಾಮೀಟರ್ಸ್ ಅಂಡ್ ರಿಟರ್ನ್ ಟೈಪ್ಸ್ ಅಲ್ಲಿ ಫಸ್ಟ್ ಮೆಥಡ್ಸ್ ವಿತ್ ಪ್ಯಾರಾಮೀಟರ್ಸ್ ನೋಡೋಣ. ಮೆಥಡ್ಸ್ ವಿತ್ ಪ್ಯಾರಾಮೀಟರ್ಸ್ ಅಂದ್ರೆ ಮೆಥಡ್ ಒಳಗಡೆ ಲೈಕ್ ಪ್ಯಾರಂಥೆಸಿಸ್ ಒಳಗಡೆ ವೇರಿಯಬಲ್ಸ್ ಇರುತ್ತೆ. ಸೊ ಇದೇನಿದು ಅಂದ್ರೆ ಯೂಸರ್ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೋದು ಆ ಮೆಥಡ್ಗೆ, ಅದು ಇಲ್ಲಿ ಆ ಮೆಥಡ್ ಅಲ್ಲಿ ಇನಿಷಿಯಲೈಸ್ ಆಗುತ್ತೆ ಅಂತ. ಸೊ ಇಲ್ಲೂ ಕೂಡ ಎಕ್ಸಾಂಪಲ್ ಅನ್ನೋದು ಒಂದು ಕ್ಲಾಸ್ ಇದೆ, ಒಂದು ಸ್ಟ್ಯಾಟಿಕ್ ಮೆಥಡ್ ಇದೆ. ಸೊ ಅದಕ್ಕೆ ಆಬ್ಜೆಕ್ಟ್ ಕ್ರಿಯೇಷನ್ ಬೇಕಾಗಿಲ್ಲ, ಮೇನ್ ಮೆಥಡ್ ಇದೆ. ಮೇನ್ ಮೆಥಡ್ ಅಲ್ಲಿ ಈ ಮೆಥಡ್ ನ ಕಾಲ್ ಮಾಡ್ತಾ ಇದೀವಿ. ಕಾಲ್ ಮಾಡಿದ್ರೆ ಇಲ್ಲಿ ಏನ್ ಪಾಸ್ ಮಾಡ್ತಾ ಇದೀವಿ, ಇದಕ್ಕೆ ಏನಂತ ಹೇಳ್ತೀವಿ, ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು, ದ ವ್ಯಾಲ್ಯೂಸ್ ವಿಚ್ ವಿ ಪಾಸ್ ಟು ದ ಪ್ಯಾರಾಮೀಟರ್ಸ್ ಇಸ್ known as ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು, ದ ವ್ಯಾಲ್ಯೂಸ್ that are passed for the parameters is known as ಏನು ಆರ್ಗ್ಯುಮೆಂಟ್ಸ್. ಸೊ ಇಲ್ಲಿ ಕೂಡ ಟೂ ಏನದು ಪ್ಯಾರಾಮೀಟರೈಸ್ಡ್ ಆಗಿದೆ. ಎಷ್ಟಿದೆ ಪ್ಯಾರಾಮೀಟರ್, ನಂಬರ್ ಆಫ್ ಪ್ಯಾರಾಮೀಟರ್ಸ್ ಬಂದ್ಬಿಟ್ಟು, ಇಲ್ಲಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಬಂದ್ಬಿಟ್ಟು, ಮೆಥಡ್ ನೇಮು ಸೇಮ್ ಇದೆ. ಇದು ಮೆಥಡ್ ನೇಮ್ ಸೇಮ್ ಇದೆ, ಇಲ್ಲಿ ಮೆಥಡ್ ಕಾಲರ್ ನೇಮ್ ಕೂಡ ಸೇಮ್ ಇದೆ. ಸೊ ಮ್ಯಾಚ್ ಆಗುತ್ತೆ. ಇಲ್ಲಿಂದ ಕಂಟ್ರೋಲ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದಾದ್ಮೇಲೆ ಒಳಗಡೆ ಇಂಟ್. ಸೊ ಇಲ್ಲಿ ಏನಾಗುತ್ತೆ, ಅವಾಗ ಇನಿಷಿಯಲೈಸ್ ಆಗುತ್ತೆ. ಎಗೆ 5 ಆಗುತ್ತೆ, ಬಿ ಗೆ 10 ಆಗುತ್ತೆ. ಸೊ ಒಳಗಡೆ ಏನು ಇಂಟ್ ಸಮ್ ಅಂತ ಇದೆ. ಸಮ್ದು ಏನು ಅಲ್ಲಿ ಆಪರೇಷನ್ 5 + 10. ಸೊ ಸಮ್ ಅಲ್ಲಿ ಇವಾಗ ಎಷ್ಟಿದೆ, ಸಮ್ ಅಲ್ಲಿ 15 ಇದೆ. ಸೊ ಔಟ್ಪುಟ್ ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ, ಸಮ್ 15 ಅಂತ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಲೋಸ್ ಆಯ್ತು ಮೇನ್ ಮೆಥಡ್. ದೆನ್ ಪ್ರೋಗ್ರಾಮ್ ಎಂಡ್ಸ್. ಸೊ ಪ್ಯಾರಾಮೀಟರೈಸ್ಡ್ ಅಂತ ಅಂದ್ರೆ ಏನು, ಆ ಮೆಥಡ್ಗೆ ಇಲ್ಲಿ ಪ್ಯಾರಾಮೀಟರ್ಸ್ ಇರುತ್ತೆ. ಅಂದ್ರೆ ಯೂಸರ್ ಇನ್ಪುಟ್ಸ್ ನ ಪಾಸ್ ಮಾಡಕ್ಕೆ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಪಾಸ್ ಮಾಡೋ ಇನ್ಪುಟ್ಸ್ ನ ಏನಂತ ಹೇಳ್ತೀವಿ, ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ದೆನ್ ಇದೇನು ಓಕೆ, ಇದೇ ನಾನ್ ಪ್ಯಾರಾಮೀಟರೈಸ್ಡ್ ಅಂತ ಅಂದ್ರೆ ಇಲ್ಲೂ ಕೂಡ ಏನು ಇರಲ್ಲ. ಅಂದ್ರೆ ಇದು ಎಂಟಿ ಇರುತ್ತೆ, ಇಲ್ಲೂ ಎಂಟಿ ಇರುತ್ತೆ. ಅವಾಗ ಯೂಶಲಿ ಯೂಸರ್ ಇನ್ಪುಟ್ ನ ಇಲ್ಲಿಂದ ಪಾಸ್ ಮಾಡಕ್ ಆಗಲ್ಲ, ಅಂದ್ರೆ ಮೇನ್ ಮೆಥಡ್ ಇಂದ ಪಾಸ್ ಮಾಡಕ್ ಆಗಲ್ಲ. ದೆನ್ ಮೆಥಡ್ ವಿತ್ ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಅಂತ ಅಂದ್ರೆ ಲೈಕ್ ಎಲ್ಲಾ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬರುತ್ತೆ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಏನಂತ ಅಂದ್ರೆ ವಾಯ್ಡ್ ಅಂತ ಬರುತ್ತೆ. ವಾಯ್ಡ್ ಅಂತಂದ್ರೆ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಮೆಥಡ್ ಒನ್ ಸೆಕೆಂಡ್, ಇದಲ್ವಾ, ಮೆಥಡ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಸೊ ಪಬ್ಲಿಕ್ ಇದೊಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ ಎಕ್ಸಾಂಪಲ್ ಅಂತ. ಇದ್ರೊಳಗಡೆ ಒಂದು ಮೆಥಡ್ ಇದೆ, ದಿಸ್ ಇಸ್ ನಥಿಂಗ್ ಬಟ್ ಮೆಥಡ್. ಅದಾದ್ಮೇಲೆ ಮೈನ್ ಮೆಥಡ್ ಇದೆ. ಮೈನ್ ಮೆಥಡ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಫಸ್ಟ್ ಮೆಥಡ್ ನ ಕಾಲ್ ಮಾಡಿದ್ದೀನಿ. ಸೊ ಇಲ್ಲಿ ಆರ್ಗ್ಯುಮೆಂಟ್ಸ್ ಪ್ಯಾರಾಮೀಟರ್ಸ್ ಎರಡಿದೆ, ಇಲ್ಲಿ ಆರ್ಗ್ಯುಮೆಂಟ್ಸ್ ಎರಡಿದೆ, ಮತ್ತೆ ಮೆಥಡ್ ನೇಮ್ ಕೂಡ ಮ್ಯಾಚ್ ಆಗಿದೆ. ಸೊ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಹೋಗಿ ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ 10 ಆಗುತ್ತೆ, ಬಿ ವ್ಯಾಲ್ಯೂ 20 ಆಗುತ್ತೆ. ಅದಾದ್ಮೇಲೆ ಒಳಗೆ ಏನ್ ಮಾಡಿದ್ದೀನಿ, ಡೈರೆಕ್ಟ್ ಆಗಿ ನಾನು ಸ್ಟೋರ್ ಮಾಡಿಲ್ಲ ವ್ಯಾಲ್ಯೂ, ಅಂದ್ರೆ ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡಿಲ್ಲ. ಡೈರೆಕ್ಟ್ ಆಗಿ ಇಲ್ಲೇ A+B ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ A+B ಅಂತ ಕೊಟ್ಟಿದ್ದೀನಿ. 10 + 20 ಎಷ್ಟಾಗುತ್ತೆ, 30 ಆಯ್ತು. ಸೊ ಅಲ್ಲಿ ಏನಾಗುತ್ತೆ, ರಿಟರ್ನ್ 30 ಅಂತಿದೆ. ಇಲ್ಲಿ ಈ ಜಾಗದಲ್ಲಿ ಎಷ್ಟು ಏನಿದೆ, ರಿಟರ್ನ್ 30 ಅಂತಿದೆ. ಸೊ ಇದು ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಏನಿದೆ, ಇಂಟ್ ಇದೆ. ಸೊ ಇಲ್ಲಿ ಇದನ್ನ ರಿಟರ್ನ್ ಆಗುತ್ತೆ. ಸೊ ಇವಾಗ ಕಂಟ್ರೋಲ್ ವಾಪಸ್ ಇಲ್ಲಿ ಬರುತ್ತೆ. ಇವಾಗ ಆಡ್ 10, 20 ಅಲ್ಲಿ ಏನಿದೆ ವ್ಯಾಲ್ಯೂ 30 ಇದೆ. ಇದನ್ನ ನಾವು ಡೈರೆಕ್ಟ್ ಆಗು ಪ್ರಿಂಟ್ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿ ಕೂಡ ಪ್ರಿಂಟ್ ಮಾಡ್ಬೋದು. ಸೊ ಇದು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ 30 ಬಂತು. ಇವಾಗ ಡೈರೆಕ್ಟ್ ಆಗಿ ಹೇಗೆ ಪ್ರಿಂಟ್ ಮಾಡೋದು ಅಂದ್ರೆ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆನೆ ನಾನು ಮೆಥಡ್ ನ ಕಾಲ್ ಮಾಡ್ತೀನಿ.
ಸೊ ಇವಾಗ ಏನಾಗುತ್ತೆ, ಈ ಮೆಥಡ್ ಕಾಲ್, ಇದು ಮೆಥಡ್ ಕಾಲ್ ಅಲ್ವಾ, ದಿಸ್ ಇಸ್ ಏನು ಮೆಥಡ್ ಕಾಲ್ ಆರ್ ಮೆಥಡ್ ಕಾಲರ್. ಈ ಮೆಥಡ್ ಕಾಲರ್ ಇಲ್ಲಿ ಕಂಟ್ರೋಲ್, ಅಲ್ಲಿಂದ ಇಲ್ಲಿ ಕಂಟ್ರೋಲ್ ಹೋಗುತ್ತೆ, ಈ ಟಾಸ್ಕ್ ಎಕ್ಸಿಕ್ಯೂಟ್ ಆಗುತ್ತೆ, ರಿಟರ್ನ್ 30 ಅಂತ ಇದೆ. ಸೊ ಇಲ್ಲಿಗೆ ಬಂದು ಈ ವ್ಯಾಲ್ಯೂಲಿ 30 ಅಂತ ಇರುತ್ತೆ. 30 ಅಂತ ಆದ್ಮೇಲೆ ಅದಾದ್ಮೇಲೆ ಪ್ರಿಂಟ್ ಆಗುತ್ತೆ. ಸೊ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಔಟ್ಪುಟ್ ಅಲ್ಲಿ 30 ಅಂತ ಬರುತ್ತೆ. ಇದು ಮೆಥಡ್ ವಿತ್ ರಿಟರ್ನ್ ಟೈಪ್. ಇದು ಬರೀ ಇಂಟ್ ಅಂತ ಏನಿಲ್ಲ, ಇಂಟ್ ಜೊತೆ ಎಲ್ಲಾ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಮತ್ತೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇರ್ಬೋದು. ಸೊ ಅದೇ ಅಕಸ್ಮಾತ್ ವಾಯ್ಡ್ ಅಂತ ಹಾಕಿದ್ರೆ ಏನು ರಿಟರ್ನ್ ಆಗಲ್ಲ ಅಂತ. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಬರೋದಿಲ್ಲ. ನೆಕ್ಸ್ಟ್, ಟೈಪ್ಸ್ ಆಫ್ ಮೆಥಡ್ಸ್ ಬೇಸ್ಡ್ ಆನ್ ಸ್ಕೋಪ್. ಒಂದು ಸ್ಟ್ಯಾಟಿಕ್, ಇನ್ನೊಂದು ನಾನ್ ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಮೆಥಡ್ ಹೇಗೆ ಡಿಕ್ಲೇರ್ ಮಾಡ್ತೀವಿ ಅಂತ ಅಂದ್ರೆ, ಸ್ಟ್ಯಾಟಿಕ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಡಿಕ್ಲೇರ್ ಮಾಡ್ತೀವಿ. ಈ ಇಷ್ಟು ನೋಡ್ಕೊಂಡ್ ಬಂದಿರೋ ಎಕ್ಸಾಂಪಲ್ಸ್ ಎಲ್ಲ ಏನು, ಯೂಸಿಂಗ್ ಅದು ಸ್ಟ್ಯಾಟಿಕ್ ಮೆಥಡ್. ಸೊ ಯಾವಾಗ ಒಂದು ಮೆಥಡ್ ನ ನಾವು ಸ್ಟ್ಯಾಟಿಕ್ ಕೀವರ್ಡ್ ಇಂದ ಡಿಫೈನ್ ಮಾಡ್ತೀವೋ ಅದು ಸ್ಟ್ಯಾಟಿಕ್ ಮೆಥಡ್ ಆಗುತ್ತೆ. ಇದಕ್ಕೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಕ್ರಿಯೇಟ್ ಮಾಡಿ ಆ ರೆಫರೆನ್ಸ್ ಇಂದ ಆಕ್ಸೆಸ್ ಮಾಡಿದ್ರು ಕಂಪೈಲ್ ಟೈಮ್ ಎರರು ಅಥವಾ ರನ್ ಟೈಮ್ ಎರರ್ ಏನು ಬರಲ್ಲ. ಯಾಕಂತಂದ್ರೆ ಎಲ್ಲ ಸ್ಟ್ಯಾಟಿಕ್ ಮೆಂಬರ್ಸ್ ಕೂಡ ಕ್ಲಾಸ್ ಲೋಡ್ ಆಗೋ ಟೈಮ್ ಅಲ್ಲೇನೆ ಎಲ್ಲ ಲೋಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗು ಆಕ್ಸೆಸ್ ಮಾಡ್ಬೋದು. ಸೊ ಬೆಸ್ಟ್ ಪ್ರಾಕ್ಟೀಸ್ ಏನಂದ್ರೆ, ಸ್ಟ್ಯಾಟಿಕ್ ಮೆಂಬರ್ಸ್ ನಾವು ಆಕ್ಸೆಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೇಕು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬಾರ್ದು. ಸೊ ಇಲ್ಲಿ ಏನ್ ಮಾಡಿದೀವಿ, ಒಂದು ಎಕ್ಸಾಂಪಲ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೀವಿ. ಒಂದು ಸ್ಟ್ಯಾಟಿಕ್ ಮೆಥಡ್ ಇದೆ, ಏನು ಶೋ ಮೆಸೇಜ್ ಅಂತ. ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಮೆಥಡ್ ಅದು ಡಿಕ್ಲೇರ್ ಮಾಡಿರ್ತೀವಿ ಏನ್ರ ಜೊತೆ, ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ ಜೊತೆ. ಇದು ಏನ್ ಮಾಡಿದ್ರೆ, ದಿಸ್ ಇಸ್ ಅ ಸ್ಟ್ಯಾಟಿಕ್ ಮೆಥಡ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ನಾನು ಇದು ಸ್ಟ್ಯಾಟಿಕ್ ಮೆಥಡ್ ಆಗಿರೋದ್ರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಕರಿತೀನಿ ಮೆಥಡ್ ನ. ಶೋ ಮೆಸೇಜ್ ಆರ್ಗ್ಯುಮೆಂಟ್ಸ್ 0, ಪ್ಯಾರಾಮೀಟರ್ 0. ಸೊ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ. ಸೊ ಪ್ರಿಂಟ್ ಆಗುತ್ತೆ ಏನಂತ, ದಿಸ್ ಇಸ್ ಸ್ಟ್ಯಾಟಿಕ್ ಮೆಥಡ್. ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ದಿಸ್ ಇಸ್ ಸ್ಟ್ಯಾಟಿಕ್ ಮೆಥಡ್ ಅಂತ ಬರುತ್ತೆ. ಸೊ ಆಮೇಲೆ ಕಂಟ್ರೋಲ್ ಬ್ಯಾಕ್ ಬರುತ್ತೆ, ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಸೊ ಇದು ಸ್ಟ್ಯಾಟಿಕ್ ಮೆಥಡ್. ನೆಕ್ಸ್ಟ್, ಇನ್ಸ್ಟೆನ್ಸ್ ಮೆಥಡ್ ಅಂದ್ರೂ ಒಂದೇ, ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂದ್ರೂ ಒಂದೇ. ಇನ್ಸ್ಟೆನ್ಸ್ ಮೆಥಡ್ ಆರ್ ನಾನ್ ಸ್ಟ್ಯಾಟಿಕ್ ಮೆಥಡ್. ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂದ್ರೆ ಏನು? ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂದ್ರೆ, ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ ನ ನಾವು ಮೆಥಡ್ ಡಿಕ್ಲರೇಷನ್ ಅಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಅದು ನಾನ್ ಸ್ಟ್ಯಾಟಿಕ್ ಮೆಥಡ್. ಸೊ ಇಲ್ಲಿ ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ ಇಲ್ಲ, ಅದಕ್ಕೆ ಇದು ನಾನ್ ಸ್ಟ್ಯಾಟಿಕ್ ಮೆಥಡ್. ಸೊ ನಾನ್ ಸ್ಟ್ಯಾಟಿಕ್ ಮೆಥಡ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಆಬ್ಜೆಕ್ಟ್ ರೆಫರೆನ್ಸ್ ಇಂದಾನೆ ಆಕ್ಸೆಸ್ ಮಾಡಬೇಕು. ಯಾಕಂತಂದ್ರೆ ನಾನ್ ಸ್ಟ್ಯಾಟಿಕ್ ಮೆಥಡ್ಸ್ ಎಲ್ಲ ಹೀಪ್ ಮೆಮರಿಲಿ ಇರುತ್ತೆ. ಸೊ ಇವಾಗ ಏನ್ ಮಾಡಿದ್ವಿ, ಎಕ್ಸಾಂಪಲ್ ಅನ್ನೋ ಒಂದು ಕ್ಲಾಸ್ ಇದೆ, ಇದೊಂದು ಮೆಥಡ್. ಇದು ಏನ್ ರಿಟರ್ನ್ ಟೈಪ್ ಬಂದು ವಾಯ್ಡ್ ರಿಟರ್ನ್ ಟೈಪ್. ಇದು ಐಡೆಂಟಿಫೈಯರ್ ಆರ್ ಮೆಥಡ್ ನೇಮ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೈನ್ ಮೆಥಡ್ ಅಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಕ್ಲಾಸ್ದು. ಅದಾದ್ಮೇಲೆ ಇದು ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಡಿಸ್ಪ್ಲೇ. ಸೊ ಡಾಟ್ ಡಿಸ್ಪ್ಲೇ ಇಲ್ಲೂ ಕೂಡ 0 ಪ್ಯಾರಾಮೀಟರ್, ಇಲ್ಲಿ 0 ಆರ್ಗ್ಯುಮೆಂಟ್. ಸೊ ಇಲ್ಲಿ ಕಂಟ್ರೋಲ್ ಹೋಗುತ್ತೆ. ಕಂಟ್ರೋಲ್ ಹೋಗಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ದಿಸ್ ಇಸ್ ಎ ಇನ್ಸ್ಟೆನ್ಸ್ ಮೆಥಡ್ ಅಂತ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನು ರಿಟರ್ನ್ ಸ್ಟೇಟ್ಮೆಂಟ್ ಬರ್ದಿಲ್ಲ ಇಲ್ಲಿ, ಯಾಕಂದ್ರೆ ಇದು ವಾಯ್ಡ್, ಏನು ರಿಟರ್ನ್ ಮಾಡಲ್ಲ ಅಂತ. ಸೊ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ವಾಪಸ್ ಇಲ್ಲಿ ಬರುತ್ತೆ, ಇದ್ರ ಕೆಳಗೆ ಕಂಟ್ರೋಲ್. ಅದಾದ್ಮೇಲೆ ಇಲ್ಲಿ ಏನೋ ಸ್ಟೇಟ್ಮೆಂಟ್ಸ್ ಇಲ್ಲ. ಸೊ ಕ್ಲಾಸ್ ಎಂಡ್ ಆಗುತ್ತೆ. ಸೊ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ದಿಸ್ ಇಸ್ ಅ ಇನ್ಸ್ಟೆನ್ಸ್ ಮೆಥಡ್. ಸೊ ಇನ್ಸ್ಟೆನ್ಸ್ ಮೆಥಡ್ ನ ಹೇಗೆ ಆಕ್ಸೆಸ್ ಮಾಡ್ತೀವಿ, ಆಬ್ಜೆಕ್ಟ್ ರೆಫರೆನ್ಸ್, ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಆಬ್ಜೆಕ್ಟ್ ರೆಫರೆನ್ಸ್ ಇಂದ ಏನ್ ಮಾಡ್ತೀವಿ, ಆ ಪರ್ಟಿಕ್ಯುಲರ್ ನಾನ್ ಸ್ಟ್ಯಾಟಿಕ್ ಮೆಥಡ್ ನ ನಾವು ಕಾಲ್ ಮಾಡ್ತೀವಿ. ಸೊ ಇದು ನಾನ್ ಸ್ಟ್ಯಾಟಿಕ್ ಅಥವಾ ಇನ್ಸ್ಟೆನ್ಸ್ ಅಂದ್ರೆ ಆಬ್ಜೆಕ್ಟ್. ಸೊ ಈ ಮೆಥಡ್ ಇವಾಗ ನಾನು ಏನ್ ಮಾಡ್ತೀನಿ, ಒಂದು ಆಬ್ಜೆಕ್ಟ್, ಒಂದು ಜಾವಾ ಪ್ರಾಜೆಕ್ಟ್, ಮೆಥಡ್ಸ್ ಅಂತ ಒಂದು ಜಾವಾ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಪ್ಯಾಕೇಜ್,
ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಡೆಮೋ. ಒಂದು ಮೇನ್ ಮೆಥಡ್ ಇದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಅಂತಾನೆ ಅನ್ಕೋಬಹುದು. ನೋಟ್ ಅಂದ್ರೆ ಇಂಪಾರ್ಟೆಂಟ್ ನೋಟ್ ಅಂತ ಅಂದ್ರೆ, ಇವಾಗ ಮೇನ್ ಮೆಥಡ್ ಇದು ಕೂಡ ಒಂದು ಮೆಥಡೇ. ಈ ಮೆಥಡ್ ಒಳಗಡೆ ಇನ್ನೊಂದು ಮೆಥಡ್ ಇರಕ್ಕಾಗಲ್ಲ. ಅಂದ್ರೆ ಇವಾಗ ನಾವು ನೆಸ್ಟೆಡ್ ಇಫ್ ಅಲ್ಲಿ ಏನ್ ನೋಡಿದ್ವಿ, ಒನ್ ಇಫ್ ಇನ್ಸೈಡ್ ಅನದರ್ ಇಫ್. ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ನ ಹಾಕಿದ್ರೆ ನೆಸ್ಟೆಡ್ ಇಫ್. ನೆಸ್ಟೆಡ್ ಮೆಥಡ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಅದು ಕಂಪೈಲ್ ಟೈಮ್ ಎರರ್. ಒಂದ್ ಮೆಥಡ್ ಒಳಗಡೆ ಇನ್ನೊಂದ್ ಮೆಥಡ್ ಇರಲ್ಲ. ಸೊ ಇದು ಮೆಥಡ್. ಈ ಮೆಥಡ್ ಒಳಗಡೆ ನಾವು ಮೆಥಡ್ ಹಾಕಬಾರ್ದು. ಇಲ್ಲಿ ನಾನೊಂದು ಕ್ರಿಯೇಟ್ ಮಾಡ್ತೀನಿ. ಏನಂತ, ಸ್ಟ್ಯಾಟಿಕ್, ಏನು ರಿಟರ್ನ್ ಮಾಡ್ತಾ ಇಲ್ಲ. ಸೊ ವಾಯ್ಡ್ ಆಡ್. ಇಲ್ಲಿ ಏನ್ ಮಾಡ್ತೀನಿ, ಆಡಿಂಗ್. ಇಲ್ಲಿ ನಾನು a is equal to 2, int b is equal to 56. ಇವಾಗ ನಾನು ಏನ್ ಮಾಡ್ತೀನಿ, ಇದು ಸ್ಟ್ಯಾಟಿಕ್ ಮೆಥಡ್ ಆಗಿರೋದ್ರಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನಾವು ಆ ಮೆಥಡ್ ನ ಕಾಲ್ ಮಾಡ್ಬೋದು. ಡೈರೆಕ್ಟ್ ಆಗಿ ಮೆಥಡ್ ಕಾಲ್ ಮಾಡಿದೆ. ಈ ಮೆಥಡ್ ಯಾವ್ದಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ, ಒಂದು ಸ್ಟ್ಯಾಟಿಕ್ ಮೆಥಡ್ ಆಗಿದೆ, ಇನ್ನೊಂದು ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್ ಆಗಿದೆ. ಸೊ ಇವಾಗ ರನ್ ಮಾಡ್ತೀನಿ. ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಆಡಿಂಗ್ ಅಂತ ಬರುತ್ತೆ. ಇವಾಗ ನಾನು ಅಕಸ್ಮಾತ್ ಕನ್ಕ್ಯಾಟ್ ಮಾಡಿ a+b ಅಂತ ಕೊಟ್ರೆ a+b ವ್ಯಾಲ್ಯೂ ಆಡ್ ಆಗುತ್ತೆ. ಆಡಿಂಗ್ 58. ಸೊ ಇದು ಸ್ಟ್ಯಾಟಿಕ್. ಅಕಸ್ಮಾತ್ ನಾನು ನಾನ್ ಸ್ಟ್ಯಾಟಿಕ್ ಕ್ರಿಯೇಟ್ ಮಾಡ್ತೇನೆ ಅಂದ್ರೆ ವಾಯ್ಡ್ ಆಡ್ ಆಡಿಂಗ್. ಇಲ್ಲಿ ಯಾಕೆ ಎರರ್ ಬರ್ತಾ ಇದೆ ಅಂದ್ರೆ, ಮೆಥಡ್ ನೇಮು ಸೇಮ್ ಇದೆ, ಆರ್ಗ್ಯುಮೆಂಟ್ಸ್ ಸೇಮ್ ಇದೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ, ಆಡಿಂಗ್. ಸೊ ಇವಾಗ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ, ಫಸ್ಟ್ ಒನ್ ಬಂದು ಸ್ಟ್ಯಾಟಿಕ್ ಅಂಡ್ ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಇದು ಬಂದು ನಾನ್ ಸ್ಟ್ಯಾಟಿಕ್ ಅಂಡ್ ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಇವಾಗ ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್ ಮತ್ತೆ ಯೂಶಲಿ ನಾನ್ ಸ್ಟ್ಯಾಟಿಕ್ ಮೆಥಡ್ ಹೆಂಗೆ ಕಾಲ್ ಮಾಡ್ಬೇಕಂತ ಅಂದ್ರೆ, ಕ್ಲಾಸ್ ನೇಮ್ ಏನಿದೆ, ಡೆಮೋ ರೆಫರೆನ್ಸ್ ಇಸ್ ಈಕ್ವಲ್ ಟು ನ್ಯೂ ಡೆಮೋ. ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ. ಇವಾಗ ಮೆಥಡ್ ನ ಕಾಲ್ ಮಾಡಬೇಕು. ಹೇಗೆ ಕಾಲ್ ಮಾಡಬೇಕು, ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಆಡಿಂಗ್ ಮೆಥಡ್ ಕಾಲ್ ಮಾಡಿದೆ. ಇವಾಗ ಏನಾಯ್ತು, ಫಸ್ಟ್ ಒನ್ ಆಡಿಂಗ್ ಒಂದು ವ್ಯಾಲ್ಯೂ ಆಡಿಂಗ್ 58. ನೆಕ್ಸ್ಟ್ ಇಲ್ಲಿ ಏನು, ಡಿ ಡಾಟ್ ಆಡಿಂಗ್ ಆಡಿಂಗ್ ಅಂತ ಪ್ರಿಂಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ void subtract int a int b. ಇಲ್ಲಿ ಏನಾಗುತ್ತೆ, ನಾನೇನ್ ಮಾಡ್ತೀನಿ, ಔಟ್ a minus b. ಇವಾಗ ಇದು ಏನ್ ಮೆಥಡ್, ಸ್ಟ್ಯಾಟಿಕ್ ಅಂಡ್ ನಾನ್ ಪ್ಯಾರಾಮೀಟರೈಸ್ಡ್. ಸ್ಟ್ಯಾಟಿಕ್ ಅಂಡ್ ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಸೊ ಇವಾಗ ಇದನ್ನ ಹೇಗೆ ಕಾಲ್ ಮಾಡಬೇಕು, ಸ್ಟ್ಯಾಟಿಕ್ ಮೆಥಡ್ ನ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಮೆಥಡ್ ನೇಮ್. ಸೊ ಏನಾಗುತ್ತೆ, ಮೆಥಡ್ ನೇಮು ಸಬ್. ನಂಬರ್ ಆಫ್ ಪ್ಯಾರಾಮೀಟರ್ಸ್ ಎಷ್ಟು, 2 ಇದೆ. ಸೊ ನಾನು ಏನ್ ಮಾಡ್ತೀನಿ, 10, 3. ಸೊ ಇವಾಗ ಏನ್ ಮಾಡುತ್ತೆ, ಕಂಟ್ರೋಲ್ ಇಲ್ಲಿ ಹೋಗುತ್ತೆ, a ವ್ಯಾಲ್ಯೂ ಬಂದು 10, b ವ್ಯಾಲ್ಯೂ ಬಂದು 3 ಆಗುತ್ತೆ. 10 - 3 ಏನಿರುತ್ತೋ ಅದು ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, 7. ಸೊ ಇವಾಗ void subhead
ಇಲ್ಲಿ ಮಲ್ಟಿಪ್ಲಿಕೇಶನ್ ಇಂಟ್ ಎ ಕಾಮ ಇಂಟ್ ಬಿ. ಇವಾಗ ನಾನು ಏನ್ ಮಾಡ್ತೀನಿ, ಸಿಸ್ ಔಟ್ ಎ ಇಂಟು ಬಿ. ಸೊ ಇವಾಗ ಇದು ಯಾವ ಮೆಥಡು, ನಾನ್ ಸ್ಟ್ಯಾಟಿಕ್ ಅಂಡ್ ಇದು ಪ್ಯಾರಾಮೀಟರೈಸ್ಡ್ ಮೆಥಡ್. ಐಮ್ ಸಾರಿ, ಸ್ಟ್ಯಾಟಿಕ್ ಅಂಡ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಇದೇನ್ ಮೆಥಡು, ನಾನ್ ಸ್ಟ್ಯಾಟಿಕ್ ಅಂಡ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಸೊ ನಾನ್ ಸ್ಟ್ಯಾಟಿಕ್ ಮೆಥಡ್ ಹೇಗೆ ಆಕ್ಸೆಸ್ ಮಾಡಬೇಕು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ನಾವು ಈಗ ಆಲ್ರೆಡಿ ಒಂದು ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಅಂದ್ರೆ ಮೆಥಡ್ ನ ಕಾಲ್ ಮಾಡಿ, ಮಲ್ಟಿಪಲ್ ಮೆಥಡ್ಸ್ ಇದೆ, ನಾನ್ ಸ್ಟ್ಯಾಟಿಕ್ ಮೆಥಡ್ಸ್ ಇದೆ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೇಕಂತ ಕ್ವಶನ್ ಇದ್ರೆ ಇಲ್ಲ, ಒಂದು ಸತಿ ನಾವು ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀವಿ ಅಂತ ಅಂದಾಗ ಆ ರೆಫರೆನ್ಸ್ ಜೊತೆಗೆ ನಾವು ಕಾಲ್ ಮಾಡ್ಬೋದು. ಹೇಗೆ ಕಾಲ್ ಮಾಡಬೇಕು, ಡಿ ಡಾಟ್ ಮಲ್ ಓಕೆ 5 6. ಇವಾಗ ಏನಾಗುತ್ತೆ, 5 6 ಏನಿರುತ್ತೋ ಔಟ್ಪುಟ್ ಅದು ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ರಿಟರ್ನ್ ಟೈಪ್ ನೋಡೋಣ. ಸ್ಟ್ಯಾಟಿಕ್ ಇಂಟ್ division int a comma int b return a by b. ಸೊ ಇದು ಯಾವ ಮೆಥಡ್, ಸ್ಟ್ಯಾಟಿಕ್ ಮತ್ತೆ ರಿಟರ್ನ್ ಟೈಪ್. ಇದು ಟೈಪ್ ಅಂತ ಏನಿಲ್ಲ, ಸ್ಟ್ಯಾಟಿಕ್ ಮೆಥಡ್ ಮತ್ತೆ ಇದು ರಿಟರ್ನ್ ಮಾಡುತ್ತೆ. ರಿಟರ್ನ್ ಟೈಪ್ ಏನು, ಇಂಟ್. ಸೊ ಇದು ಸ್ಟ್ಯಾಟಿಕ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು. ಹೇಗೆ, div ಒಳಗಡೆ 2 ವ್ಯಾಲ್ಯೂ ಸ್ಪೆಸಿಫೈ ಮಾಡ್ತೀನಿ. ಸೊ ಅದರ ಕರೆಸ್ಪಾಂಡಿಂಗ್. ಸೊ ಇವಾಗ ಏನಾಯ್ತು, ರಿಟರ್ನ್ ಆಯ್ತು. ಈಗ ಫಸ್ಟ್ ಏನಿದೆ, div 10,5 ಅಂತ ಇದೆ. ಸೊ ಇದು ನಂಬರ್ ಆಫ್ ಪ್ಯಾರಾಮೀಟರ್ಸ್, ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಮ್ಯಾಚ್ ಆಯ್ತು. ಸೊ ರಿಟರ್ನ್ 10/5 ಎಷ್ಟು, 2. ಸೊ ರಿಟರ್ನ್ 2 ಇವಾಗ ಎಕ್ಸಿಕ್ಯೂಟ್ ಆದ್ಮೇಲೆ ಈ ಮೆಥಡು ಈ div 10,5 ಅಲ್ಲೇ ನಮ್ಗೆ ರಿಸಲ್ಟ್ ನ ಸೆಂಡ್ ಮಾಡುತ್ತದು. ಸೊ ಇವಾಗ 2 ಏಂತ್ರಲ್ಲಿದೆ, div 10,5 ಅಲ್ಲಿದೆ. ಸೊ ನಾವು ಅದನ್ನ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ ಪ್ರಿಂಟ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡ್ಬೋದು. ಇಂಟ್ ರಿಸಲ್ಟ್, ಇವಾಗ ಆ ರಿಸಲ್ಟ್ ನ ಪ್ರಿಂಟ್ ಮಾಡ್ತೀನಿ. ಏನಿದೆ, 2 ಇದೆ. ಇದೇನಿದು ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಇದ್ರೆ ಯಾವ ತರ ಆಕ್ಸೆಸ್ ಮಾಡ್ಬೋದು ಒಂದ್ ಮೆಥಡ್ ನ ಅನ್ನೋದು ನೋಡಿದ್ವಿ. ಸೊ ಇದಿಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ. ಏನೇನ್ ಡಿಸ್ಕಸ್, ಮೆಥಡ್ ಅಂದ್ರೆ ಏನು, ಮೆಥಡ್ ಅಂದ್ರೆ ನಥಿಂಗ್ ಬಟ್ ಆಕ್ಷನ್. ಈಗ ಪರ್ಸನ್ ಅನ್ನೋದು ಒಂದು ಆಬ್ಜೆಕ್ಟ್ ಅಂತ ತಗೊಂಡ್ರೆ, ಅವ್ನ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ರೆ ಪರ್ಸನ್ಗೆ ಏನೇನ್ ಬಿಹೇವಿಯರ್ ಇದೆ, ಈ ಕ್ಯಾನ್ ವಾಕ್, ರನ್, ಈಟ್, ಸ್ಲೀಪ್, ಇದೆಲ್ಲ ಅವನ್ ಬಿಹೇವಿಯರ್, ಅವನ್ ಆಕ್ಷನ್ಸ್. ಸೊ ಅದನ್ನೆಲ್ಲ ಮೆಥಡ್. ಅದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ವ್ಯಕ್ತಿಯ ಅಥವಾ ಒಂದು ಆಬ್ಜೆಕ್ಟ್ ಬಿಹೇವಿಯರ್ ಜಾವಾದಲ್ಲಿ ಹೇಗೆ ರೆಪ್ರೆಸೆಂಟ್ ಆಗುತ್ತೆ, ಮೆಥಡ್ ಮೂಲಕ ರೆಪ್ರೆಸೆಂಟ್ ಆಗುತ್ತೆ. ಆಮೇಲೆ ಯಾವ್ದಾದ್ರು ನೋಡಿದ್ವಿ, ಟೈಪ್ಸ್ ಆಫ್ ಮೆಥಡ್ಸ್. ಟೈಪ್ಸ್ ಆಫ್ ಮೆಥಡ್ಸ್ ಯಾವ್ದಾದ್ರು, ಒಂದು ಪ್ರೀ ಡಿಫೈನ್ಡ್, ಯೂಸರ್ ಡಿಫೈನ್ಡ್ ಮೆಥಡ್, ಸ್ಟ್ಯಾಟಿಕ್, ನಾನ್ ಸ್ಟ್ಯಾಟಿಕ್ ಮೆಥಡ್, ಇನ್ನೊಂದು ಬಂದು ಪ್ಯಾರಾಮೀಟರೈಸ್ಡ್, ನಾನ್ ಪ್ಯಾರಾಮೀಟರೈಸ್ಡ್ ಮೆಥಡ್. ಮತ್ತೆ ರಿಟರ್ನ್ ಟೈಪ್ ಇದ್ದಾಗ ಯಾವ ತರ ನಾವು ಅಲ್ಲಿರೋ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದು. 2 ways. ಒಂದು ರಿಟರ್ನ್ ಮಾಡಿರೋದನ್ನ ಡೈರೆಕ್ಟ್ ಆಗಿ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಮೆಥಡ್ ನ ಕಾಲ್ ಮಾಡ್ಬೋದು, ಅಥವಾ ಅದು ಮಾಡಿಲ್ಲ ಅಂತಂದ್ರೆ ಆ ರಿಟರ್ನ್ ಕಾಲ್ ಮೆಥಡ್ ಕಾಲರ್ಗೆ ಒಂದು ವ್ಯಾಲ್ಯೂ, ಒಂದು ವೇರಿಯೇಬಲ್ ನ ಅಸೈನ್ ಮಾಡಿದ್ರೆ, ಸೊ ಆ ಮೆಥಡ್ ಕಾಲರ್ ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೋ ಅದು ಬಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಆ ವೇರಿಯೇಬಲ್ ನ ನಾವು ಪ್ರಿಂಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಥ್ಯಾಂಕ್ ಯು. ಈ ವಿಡಿಯೋ ದಲ್ಲಿ ನಿಮ್ಗೆ ಏನಾದ್ರು